ವೆಂಕಟೇಶಾಯ ನಮಃ ಅನ್ನುವಂತಹ ಸಿನಿಮಾ ಲಾಂಚ್ ಆಗಿದೆ. ನಾನು ಎಲ್ಲ ಹೆಣ್ಮಕ್ಳ ಜೊತೆ ನಾನು ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡುವಾಗ ಅಂಥ ಕಲಾವಿದರಿಗೆ ನಾವು ಆ್ಯಕ್ಷನ್ ಕಟ್ ಹೇಳೋದಿದೆಯಲ್ಲ, ಅದು ನಮ್ಮ ಅದೃಷ್ಟ. ಸೊ ಗಿವ್ ಅಪ್ ಮಾಡುವಂತಹ ಸನ್ನಿವೇಶನ ಈಗ ಜ್ಞಾಪಿಸ್ಕೊಳ್ಳೋದಾದ್ರೆ ಹೇಗನ್ಸುತ್ತೆ? ಕಲಾವಿದರು ಅಂದ ತಕ್ಷಣವೇ ಅವ್ರು ಏನೇ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಎಲ್ಲ ಕಲಾವಿದರ ಜೀವನದಲ್ಲಿ ಏನಾದರೂ ಒಂದು ಏಳು ಬೀಳುಗಳು ಬಂದೇ ಬರುತ್ತೆ. ಜೀವನದಲ್ಲಿ ಕೆಳಗೆ ಬೀಳೋರು ಅನೇಕರು ಇರ್ತಾರೆ. ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಮೆಚ್ಕೋತಾ ಇದ್ದಾರೆ. ಸೊ ದಟ್ ಈಸ್ ದಿ ರಿಸಲ್ಟ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಿರುತೆರೆ ಮತ್ತು ಸಿನಿಮಾ ಹಾಗೆಯೇ ಬಿಗ್ ಬಾಸ್ ಖ್ಯಾತಿಯ ಹರೀಶ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಹೊಸ ಸಿನಿಮಾ ವೆಂಕಟೇಶಾಯ ನಮಃ ಅನ್ನುವಂತಹ ಸಿನಿಮಾ ಲಾಂಚ್ ಆಗಿ ಫಸ್ಟ್ ಶೆಡ್ಯೂಲ್ ಕೂಡ ಮುಗಿದಿದೆ. ಸದ್ಯಕ್ಕೆ ಆ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹರೀಶ್ ರಾಜ್ ಅವರು ಹಾಗೆಯೇ ಚಿತ್ರದ ನಿರ್ಮಾಪಕ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹೊಸ ಸಿನಿಮಾ ಫಸ್ಟ್ ಶೆಡ್ಯೂಲ್ ಕೂಡ ಮುಗಿಸ್ಬಿಟ್ಟಿದ್ದೀರಾ, ಟೀಸರ್ ಕೂಡ ತೋರಿಸಿದ್ರಿ, ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತಾ ಇದೆ? ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದರೆ ಆಸ್ ಎ ಟೀಮ್ ನಿರ್ಮಾಪಕರು ಬಂದು ಇಂಥ ಒಂದು ಸಬ್ಜೆಕ್ಟ್ಗೆ ಇಲ್ಲ ಹರೀಶ್ ನೀವು ಗೋ ಹೆಡ್, ಚೆನ್ನಾಗಿದೆ, ನಮ್ಮ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಾಗುತ್ತೆ ಅಂತ ಹೇಳಿದಾಗ ನಾವೇನು ಅಂದ್ಕೊಂಡಿದ್ವಿ ಅದು ನಾವು ತೆರೆ ಮೇಲೆ ತರಕ್ಕೆ ಸಾಧ್ಯ ಆಗೈತೆ. ನಮ್ಮ ಹಿರಿಯ ನಟರು ಯಾರು ಇರ್ತಾರಲ್ಲ ಅವರೆಲ್ಲ ನಮ್ಮ ಸಿನಿಮಾದಲ್ಲಿ ಬಂದಾಗ, ಈಗ ಉಮಾಶ್ರೀ ಮೇಡಮ್ ಇರ್ಬೋದು, ಅಶೋಕ್ ಸರ್ ಇರ್ಬೋದು, ತಬ್ಲಾ ನಾಣಿ ಅವ್ರು ಇರ್ಬೋದು, ಇವರೆಲ್ಲ ಬಂದಾಗ ಆ ಪಾತ್ರಗಳಿಗೆ, ಉಮೇಶ್ ಅಣ್ಣ ಎಲ್ಲ ಪಾತ್ರಗಳಿಗೆ ಹೆಚ್ಚಿನ ತೂಕ ಬರುತ್ತೆ. ಸೊ ನಾವು ಇಂಥ ಪಾತ್ರನ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರೆದಿರ್ತೀವಿ ಒಬ್ಬ ನಿರ್ದೇಶಕನಾಗಿ, ಬರಗಾರನಾಗಿ. ಸೊ ಹಾಗೆ ಅವರವರೇ ಮಾಡಿದಾಗ ನಿಜವಲ್ಲೂ ನಮ್ಗೆ ಅದು ಖುಷಿ ಆಗುತ್ತೆ. ನಾವು ಏನು ಅಂದ್ಕೊಂಡಿದ್ವಿ ಅದು ಡೆಲಿವರ್ ಆಗಿದೆ. ಸೊ ನಾವು ಎಲ್ಲ ಟೀಮು ಏನು ಟೆಕ್ನಿಷಿಯನ್ಸ್ ಎಲ್ಲ ಸೇರಿಕೊಂಡು ಶ್ರಮ ಹಾಕಿರ್ತೀವಲ್ವ, ಅದನ್ನು ಒಂದು ಫೈನಲ್ ಒಂದು ಟೀಸರ್ ಅಂತ ಮಾಡಿ ರೆಡಿ ಮಾಡಿದಾಗ ಇನ್ನೂ ಒಂದು ಜರ್ನಿ ಇದೆ. ಅರ್ಧ ಭಾಗದ ಚಿತ್ರೀಕರಣ ಮುಗಿದಿದೆ, ಇನ್ನು ಅರ್ಧ ಭಾಗದ ಚಿತ್ರೀಕರಣ ಇದೆ. ಸೊ ಅದಷ್ಟು ನೋಡಿದಾಗ ನಮಗೆಲ್ಲೋ ಒಂದು ಖುಷಿ ಆಗುತ್ತೆ. ಓಕೆ, ನಾವು ಕರೆಕ್ಟ್ ದಾರಿಯಲ್ಲಿ ನಡೀತಾ ಇದ್ದೀವಿ. ಟೀಸರ್ ಜನಕ್ಕೆ ತಲುಪುತ್ತೆ. ಆ್ಯಂಡ್ ಇವತ್ತು ನೋಡಿದ ಅಷ್ಟು ಜನ ತುಂಬ ಚೆನ್ನಾಗಿದೆ ಅಂತ ನಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ, ಕಾಮಿಡಿ ರೀಚ್ ಆಗ್ತಾ ಇದೆ. ಸೊ ಹಂಗಾಗಿ ಸರ್ ನಾವು ಪಟ್ಟಿರೋ ಶ್ರಮ ಅಲ್ಲೆಲ್ಲೋ ರೀಚ್ ಆಗ್ತಾ ಇದ್ದೀವಿ. ಸರ್, ಹೊಸ ನಿರ್ಮಾಪಕರ ಸ್ವಲ್ಪ ಅವ್ರ ಪರಿಚಯ ಮಾಡಿಕೊಡಿ. ಇದು ಹಿಂದೆ ಒಂದು ಪಿಕ್ಚರ್ನ ಮಾಡಿದ್ದಾರೆ, ಬರ್ಬರಿಕಾ ಅಂತೇಳಿ. ಇದು ಎರಡನೇ ಸಿನಿಮಾ ನಿರ್ಮಾಪಕರಾಗಿ ಪಿ ಜನಾರ್ದನ್. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸರ್, ಆ್ಯಕ್ಚುಲಿ ಸಿನಿಮಾದಲ್ಲಿ ಯೂಶಲಿ ಒಂದು ಹೀರೋಯಿನ್ ಇರ್ತಾರೆ ಅಥವಾ ಇಬ್ಬರು ಇರ್ತಾರೆ, ಮ್ಯಾಕ್ಸಿಮಮ್ 3 ಜನ ಇರ್ತಾರೆ. ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ 8 ಜನ ಏನೋ ಇರ್ತಾರೆ ಅಂತ ಹೇಳ್ತಾ ಇದ್ರಿ ಹೀರೋಯಿನ್ಸು. ಏನಿದಾರ ಮರ್ಮ ಅಂದರೆ ಅವ್ರಿಗೆಲ್ಲ ಎಷ್ಟು ಅಂದರೆ ಪಾಪ ಅವರಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದೀರಾ ಪ್ರೊಡ್ಯೂಸರ್ಗೆ? 8 ಜನ ಹೀರೋಯಿನ್ ಅಂದರೆ ಹಿಂಗೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋದು ಅಂತ? ಒಬ್ಬರೇ ಹೀರೋಯಿನ್ನು, ಆ್ಯಕ್ಚುಲಿ ಮೇಯ್ನ್ ಹೀರೋಯಿನ್ ಒಬ್ಬರೇ, ಪ್ರಕೃತಿ ಕೆ ಪ್ರಸಾದ್ ಅಂತೇಳಿ. ಬಟ್ ಮಿಕ್ಕಿದವರೆಲ್ಲ ಹೀರೋಯಿನ್ ಥರನೇ, ಬಟ್ ಗೆಸ್ಟ್ ಅಪಿರೆನ್ಸ್ ಆಗಿ ಬಂದು ಹೋಗ್ತಾರೆ. ಸೊ ಹಾಗಾಗಿ ಅಷ್ಟು ಪಾತ್ರಗಳಿದೆ. ಸೊ ಒಬ್ಬ ಲವ್ ಫೇಲಿಯರ್ ಆಗಿರೋ ಹುಡುಗ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಯಾವ ರೀತಿ ಲೈಫನ್ನ ಒಂದು ಹೆಣ್ಮಗು ಕೈ ಕೊಟ್ಟ ತಕ್ಷಣ ಇಲ್ಲ ನಾನು ಎಲ್ಲ ಹೆಣ್ಮಕ್ಳ ಜೊತೆ ನಾನು ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡುವಾಗ ಅವ್ನ ಲೈಫ್ ಯಾವ ರೀತಿ ಟರ್ನ್ ತಗೊಳುತ್ತೆ, ಏನಾಗುತ್ತೆ ಅನ್ನೋದು ಲೈಫ್. ಸೊ ಹಂಗಾಗಿ ಆ ಫಿಲ್ಮ್ ಕಥೆಯಲ್ಲೇ ನಡೆಯುವಾಗ ಯಾವ್ಯಾವ ಪಾತ್ರಗಳು ಅವ್ನ ಲೈಫಲ್ಲಿ ಬಂದು ಹೋಗ್ತಾರೆ ಅನ್ನೋದು ಕಥೆ ಆಗುತ್ತೆ. ಹಂಗಾಗಿ ಅಷ್ಟು ಜನ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಮಾಪಕರಿಗೆ ತೊಂದರೆ ಆಗದೆ ಇರೋಂಗೆ ನಂಬರ್ ಆಫ್ ಡೇ ಶೂಟಿಂಗಲ್ಲಿ ಇರ್ಬೋದು, ಅದೆಲ್ಲ ಗೆಸ್ಟ್ ಅಪಿರೆನ್ಸ್ ಥರ ಬಂದು ಹೋಗುತ್ತೆ. ಇನ್ನು ಸರ್, ನೀವು ಹೇಳಬೇಕು, ಆ್ಯಕ್ಚುಲಿ ಹರೀಶ್ ರಾಜ್ ಅವ್ರ ಜೊತೆಗೆ ವರ್ಕ್ ಮಾಡ್ತಿರುವಂತಹ ಅನುಭವ ಹೇಗೆ ಅನಿಸ್ತಾ ಇದೆ? ಇವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ತುಂಬ ಖುಷಿ ಇದೆ. ಏನಂದರೆ ಅವರೇ ನಟ, ನಿರ್ದೇಶಕ ಮತ್ತು ರಚನೆ, ಕತೆ ಎಲ್ಲ ಅವರೇ ಮಾಡಿ ಪ್ರತಿ ಸನ್ನಿವೇಶನೂ ಅಷ್ಟೇ ಅಲ್ಲಿ ಏನು ನಡೆಯುತ್ತೋ ಅದು ಆಗಾಗಲೇ ಡೈಲಾಗ್ ಕೂಡ ಚೇಂಜ್ ಮಾಡ್ತಾರೆ. ನಾನು ಹೇಳ್ತಾರೆ ಸರ್ ಹಿಂಗೆ ಚೇಂಜ್ ಮಾಡೋದು ಅಲ್ಲೇ ಚೇಂಜ್ ಮಾಡ್ಕೊತಾರೆ ಸರ್, ಹಂಗೆ ವರ್ಕೌಟ್ ಆಗುತ್ತೆ, ಹಿಂಗೆ ಅಲ್ಲಿ ಇರೋದನ್ನೆಲ್ಲ ಕೇಳ್ತಾರೆ, ಎಲ್ಲರನ್ನೂ ಕೇಳಿ ಸಜೆಷನ್ ಕೇಳಿ ಅಲ್ಲೆಲ್ಲೇ ಸೃಷ್ಟಿ ಮಾಡ್ಕೊತಾರಲ್ಲ, ಅದು ತುಂಬ ಇದಿದೆ ಅವರಲ್ಲಿ. ಹಾಗಾಗಿ ಅವರ ಕೆಲಸನ ಮೆಚ್ಚಬೇಕು. ಕತೆ ನಮಗೂ ತುಂಬ ಇಷ್ಟ ಆಗಿರೋದ್ರಿಂದ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಗೋವಿಂದಾಯ ನಮಃ ಅದರಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಒಂದು ಟ್ಯಾಗ್ಲೈನ್ ಇತ್ತು. ಇದರಲ್ಲಿ ವೆಂಕಟೇಶಾಯ ನಮಃ ಕೆಳಗಡೆ ಮತ್ತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದೇ ಸಿನಿಮಾದ ಒಂದು ಏನು ಫ್ಲೇವರ್ ಇದರಲ್ಲೂ ಇರುತ್ತಾ? ಮತ್ತು ಆ ಸಿನಿಮಾದಿಂದ ಇದಕ್ಕೆ ಎಷ್ಟು ಇನ್ಸ್ಪಿರೇಷನ್ ಪಡ್ಕೊಂಡಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ಅಂತ? ಆಲ್ಮೋಸ್ಟ್ 12 ವರ್ಷ, ಐ ಥಿಂಕ್ 2011-12 ಆ ಸಿನಿಮಾ ಮಾಡಿರೋದು ನಾವು. ಸೊ 12-13 ವರ್ಷ ಈಗ 12 ಇಯರ್ಸ್ ಆದಮೇಲೆ ಥರದ್ದು ಮಾಡ್ತಾ ಇದ್ದೀವಿ ಅಂದಾಗ ಡೆಫಿನೆಟ್ಲಿ ಅವೆಲ್ಲ ಪವನ್ ಈಸ್ ಅ ವೆರಿ ಗುಡ್ ಪವನ್ ಒಡೆಯರು ತುಂಬ ಒಳ್ಳೆ ನಿರ್ದೇಶಕ, ಒಳ್ಳೆ ಬರಹಗಾರ. ಅವ್ರು ಮಾಡಿದಂಥ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇನ್ಸ್ಪಿರೇಷನ್. ಆ ಟೈಮಲ್ಲಿ ಅದರಲ್ಲಿ ಒಂದು ಪಾತ್ರ ಮಾಡಿದ್ದು ನಾನು ಇನ್ನೂ ಎಂಜಾಯ್ ಮಾಡ್ತೀನಿ, ಇವತ್ತಿಗೂ ಜನ ನೆನ್ಪು ಮಾಡ್ಕೋತಾರೆ. ಸೊ ಹಾಗಾಗಿ ಅದು ಡೆಫಿನೆಟಾಗಿ ಅದು ಒಂದು ಇನ್ಸ್ಪಿರೇಷನ್ನೇ ನಮಗೆ. ಅದಿರ್ಬೋದು, ಎದ್ದೇಳು ಮಂಜುನಾಥ ಇರ್ಬೋದು, ಅವೆಲ್ಲ ಕ್ಲಾಸಿಕ್ಸು ಅಂಥದ್ದು ನಮ್ಗೆ ಡೆಫಿನೆಟಾಗಿ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಆ ಪಾತ್ರಗಳು ಕೆಲವು ಆ ಫ್ಲೇವರಲ್ಲೇ ಬಂದು ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು.
ಹರೀಶ್ ರಾಜ್ ಅವ್ರನ್ನ ನಾವು ಆಕ್ಚುಲಿ ಸಿನಿಮಾಗಳಲ್ಲಿ ನೋಡ್ತಾ ಬರ್ತಿದ್ದೀವಿ. ದ್ವೀಪ ಸಿನಿಮಾ ಆಗಿರಬಹುದು, ಕೆಲವೊಂದಷ್ಟು ಸೀರಿಯಲ್ಸ್ ದಂಡಪಿಂಡಗಳು ಆ ಥರದ ಸೀರಿಯಲ್ಸ್ ಆಗಿರಬಹುದು, ಈ ರೀತಿ ಗೋವಿಂದಾಯ ನಮಃ ಮತ್ತೆ ಕೆಲವೊಂದಷ್ಟು ಸಿನಿಮಾಗಳು, ಕಲಾಕಾರ ಸಿನಿಮಾ ಆಗಿರ್ಬೋದು, ಬಿಗ್ ಬಾಸ್ ಆಗಿರಬಹುದು ನೋಡ್ತಾ ಬರ್ತಿದ್ದೀವಿ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಜರ್ನಿಯಲ್ಲಿ ನೀವು ಕೂಡ ಒನ್ ಟೈಮಲ್ಲಿ ಗಿವ್ ಅಪ್ ಮಾಡಿದ್ರಿ. ಬಟ್ ಅದರಿಂದೆಲ್ಲ ಹೊರಗೆ ಬಂದು ಇವಾಗ ಸಿನಿಮಾ ನಿರ್ದೇಶನ ಕೂಡ ಮಾಡ್ತಾ ಇದ್ದೀರಾ. ಸೊ ಗಿವ್ ಅಪ್ ಮಾಡುವಂತಹ ಸನ್ನಿವೇಶನ ಈಗ ಜ್ಞಾಪಿಸ್ಕೊಳ್ಳೋದಾದ್ರೆ ಹೇಗನ್ಸುತ್ತೆ ನಿಮಗೆ? ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಏಳು ಬೀಳು ಬಂದೇ ಬರುತ್ತೆ. ಕಲಾವಿದರು ಅಂದ ತಕ್ಷಣವೇ ಅವ್ರು ಏನೇ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಸೊ ಒಂದು ಪ್ರತಿಭಟನೆ ಮಾಡಿದ್ದು ನಮ್ಮ ಸಿನಿಮಾನ ನಾವು ಬಿಟ್ಕೊಡಲ್ಲ, ನಮಗೆ ಥಿಯೇಟ್ರ್ ಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ರೆ ಅದೊಂದು ಟೈಮ್, ಒಂದು ಫೇಸು. ಯಂಗ್ಸ್ಟರ್ಸ್ ಈಗ ರಕ್ತ ಕುದಿಬೇಕಾದ್ರೆ ಒಂದೇನೋ ಒಂದು ಛಲ, ಒಂದು ಇದು, ಅದೊಂದು ಪ್ರತಿಭಟನೆ ಮಾಡಿದಂಥದ್ದು. ಇವಾಗ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಎವ್ರಿ ಮ್ಯಾನ್ಸ್ ಲೈಫ್, ಎಲ್ಲ ಆ್ಯಕ್ಟರ್ಸು, ಎಲ್ಲ ಕಲಾವಿದರ ಜೀವನದಲ್ಲಿ ಏನಾದರೂ ಒಂದು ಏಳು ಬೀಳುಗಳು ಬಂದೇ ಬರುತ್ತೆ. ಅದನ್ನು ಮೀರಿ ನಾನು ಮೊನ್ನೆ ಈಗ ಎಷ್ಟು ಒಬ್ರಿಗೆ ಹೇಳ್ತಾ ಇದ್ದೆ, ಒಂದು ಜೀವನದಲ್ಲಿ ಕೆಳಗೆ ಬೀಳೋರು ಅನೇಕರು ಇರ್ತಾರೆ, ಅಲ್ಲಿಂದ ಎದ್ದು ಬರೋವನ್ನೇ ನಿಜವಾದ ವಿನ್ನರ್ ಆಗ್ತಾನೆ. ಜೀವನದಲ್ಲಿ ಸಾಧಿಸುವಂಥ ಛಲ ಇದೆಯಲ್ಲ, ಅದನ್ನು ಯಾವತ್ತೂ ಬಿಡಬಾರ್ದು. ಸೊ ಹಾಗಾಗಿ ಅದನ್ನು ನಾನು ಯಾವತ್ತೂ ಮರ್ತಿಲ್ಲ. ಅದು ಮಾಡ್ಕೊಂಡು ಬಂದಿರೋದ್ರಿಂದ ದೇವ್ರನ್ನ ಅದನ್ನು ನಾವು ಗಮನಿಸ್ತಾ ಇರ್ತಾನೆ. ಶ್ರಮ, ಪ್ರತಿ ಹಂತದಲ್ಲೂ ನಾನು ಶ್ರಮ ಹಾಕ್ತಾನೆ ಇರ್ತೀನಿ. ಸೊ ಹಂಗಾಗಿ ನೀವು ನೋಡಿದ ಹಾಗೇ ಒಂದು ಸೀರಿಯಲ್ ಇರ್ಬೋದು, ಧಾರಾವಾಹಿ ಇರ್ಬೋದು, ಒಂದು ಮಾಡ್ಲಿಂಗ್ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಮಾಡಿಕೊಂಡೆ ಕೆಲಸ ಮಾಡ್ತಾ ಇದ್ದರೆ ಫಲಾಫಲ ದೇವ್ರು. ಸೊ ಹಂಗಾಗಿ ಜನ ನಮ್ಮನ್ನು ಗುರುತಿಸಿ ಇವತ್ತಿನ ದಿವಸ ಇಂಥ ಒಂದು ಸ್ಥಾನ ಕೊಟ್ಟು, ಮತ್ತೆ ಒಬ್ಬ ನಿರ್ಮಾಪಕರು ಬಂದು ನಮ್ಮನ್ನು ನಂಬಿ, ಅದು ಕಥೆನ ನಂಬಿ, ಇಲ್ಲ ಇವು ಚೆನ್ನಾಗಾಗುತ್ತೆ ಅಂತ ಹೇಳಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಅದು ಯಾರು ಮಾಡಿದ್ರೆ ಏನು, ಹೆಂಗಾದ್ರೆ ಏನು, ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಹಾಗಾಗಿ ಆ ಒಂದು ಕಥೆನ, ಕಂಟೆಂಟ್ನ ನಂಬಿಕೊಂಡು, ಯಾಕಂದರೆ ನಿರ್ಮಾಪಕರಿಗೆ ಗೊತ್ತು ಇಂಥ ಒಂದು ಕಂಟೆಂಟ್ ಇದ್ದರೆ ರೀಚ್ ಮಾಡಿಸ್ಬೋದು ಅಂತ. ಏನೂ ಇಲ್ಲದೆ ನಾವು ಜನಗಳಿಗೆ ರೀಚ್ ಮಾಡ್ಸೋಕ್ಕಾಗಲ್ಲ. ಸೊ ಆ ಕಂಟೆಂಟ್ನ ನಂಬಿರೋದ್ರಿಂದ ನಾನು ಒಬ್ಬ ನಿರ್ಮಾಪಕನಾಗಿ, ನಾನು ಒಬ್ಬ ನಿರ್ದೇಶಕನಾಗಿ ನಾನು ಯೋಚನೆ ಮಾಡಿದಾಗ ಇದು ಕರೆಕ್ಟ್ ಅಂದಾಗ ಒಬ್ಬ ನಿರ್ಮಾಪಕನ ಸ್ಥಾನದಲ್ಲೇ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಪ್ರತಿ ಹಂತದಲ್ಲಿ ಎಷ್ಟು ಕಮ್ಮಿಲಿ ಮಾಡ್ಬೋದು, ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತೇಳಿ. ಹಾಗಾಗಿ ನಾನು ಸುಲಭ ಆಗುತ್ತೆ ಒಬ್ಬ ನಿರ್ಮಾಪಕರಿಗೆ ನಾನು ಇಂಥ ಒಂದು ಚಿತ್ರನ ನಿರ್ದೇಶನ ಮಾಡೋದು. ಸೊ ಹಂಗಾಗಿ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡುವಾಗ ಆ್ಯಸ್ ಅ ಪ್ರೊಡ್ಯೂಸರ್ಗೆ ಎಲ್ಲಿ ಸೇವ್ ಮಾಡ್ಬೋದು ಅಂತ ಯೋಚನೆ ಮಾಡಿರ್ತೀವಿ. ಹಂಗಾಗಿ ಆ್ಯಂಡ್ ಆಸ್ ಎ ಆ್ಯಕ್ಟರ್ ನಂಗೆ ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಕಾಮಿಡಿ ಟೈಮಿಂಗ್, ನಮ್ಮ ಜೊತೆಗೆ ತಬಲಾ ನಣಿ ಸರ್ ಇದ್ದಾರೆ, ರಾಜಶೇಖರ್ ಇದ್ದಾರೆ. ಸೊ ನಮಗೆ ಅದು ಐ ಥಿಂಕ್ ಓವರ್ ಆಲ್ ಉಮೇಶ್ ಅಣ್ಣ ನಾವೆಲ್ಲ ಅವ್ರ ಜೊತೆ ಮಾಡೋದೇ ನಮಗೊಂದು ಅದೃಷ್ಟ. ಈಗ ಅದೇ ಹೇಳ್ತಾ ಇದ್ದೆ, ಅಶೋಕ್ ಸರ್, ಉಮೇಶ್ ಅಣ್ಣ ಅವೆಲ್ಲ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅಂಥ ಕಲಾವಿದರಿಗೆ ನಾವು ಆ್ಯಕ್ಷನ್ ಕಟ್ ಹೇಳೋದಿದೆಯಲ್ಲ, ಅದು ನಮ್ಮ ಅದೃಷ್ಟ, ನಮ್ಮ ಹೆಮ್ಮೆ ಅದೊಂಥರದ್ದು. ಸೊ ಆ್ಯಂಡ್ ಆ ನಿಟ್ಟಿನಲ್ಲಿ ಯಾವಾಗ ಶ್ರಮ ಹಾಕ್ತೀವಲ್ವ, ಯಾವತ್ತೂ ಅದು ನಿರಾಶೆ ಆಗಲ್ಲ. ಜನ ಇವತ್ತು ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಮೆಚ್ಕೋತಾ ಇದ್ದಾರೆ. ಸೊ ದಟ್ ಈಸ್ ದಿ ರಿಸಲ್ಟ್. ಎಸ್ ಸರ್, ಒಳ್ಳೇದಾಗಲಿ. ಸೊ ನಿರ್ದೇಶಕರಾಗಿ ಬಡ್ತಿ ಪಡ್ಕೊಂಡಿದ್ದೀರಾ. ಸೊ ನಿರ್ಮಾಪಕರಿಗೂ ಒಳ್ಳೇದಾಗಲಿ ಎರಡನೇ ಸಿನಿಮಾ. ಸೊ ಗೋವಿಂದಾಯ ನಮಃ ಎಷ್ಟು ಮಟ್ಟಿಗೆ ಹಿಟ್ ಆಗಿತ್ತು, ಅದಕ್ಕಿಂತ ಜಾಸ್ತಿ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಹರೀಶ್ ರಾಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.